ಒಂದೇ ಒಂದು ದಿನ, ಹೌದು, ಕೇವಲ 24 ಅವರ್ಸ್ ಅಲ್ಲಿ ಇಡೀ ಸಾಫ್ಟ್ವೇರ್ ಇಂಡಸ್ಟ್ರಿ ಅಡಿಪಾಯನೇ ನಡುಗೋಯ್ತು. ದೊಡ್ಡ ದೊಡ್ಡ ಕಂಪನಿಯ ಶೇರ್ಗಳು ಕುಸಿದೋಯ್ತು. ಇನ್ವೆಸ್ಟರ್ಸ್ಗೆ ತಲೆನೋವು. ಇದೇನಿದು, ರಿಸೆಷನ್ ಅಥವಾ ದೊಡ್ಡ ಸ್ಕ್ಯಾಮ್? ಖಂಡಿತ ಅಲ್ಲ. ಇದಕ್ಕೆ ಕಾರಣ ಒಂದೇ ಒಂದು ಕಂಪನಿ, ಅದರ ಹೆಸರು ಆಂಥ್ರೋಪಿಕ್, ಮತ್ತು ಅವರ ಬಿಡುಗಡೆ ಮಾಡಿದ್ದು ಒಂದು ಎಐ ಮಾಡೆಲ್. ಇದು ಬರೀ ಚಾಟ್ ಮಾಡೋ ಎಐ ಮಾಡೆಲ್ ಅಲ್ಲ. ಎಐ ಇಂದ ಇಷ್ಟೊಂದು ಪ್ರಾಬ್ಲಮ್ ಆಗೋಕ್ ಸಾಧ್ಯನಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಎಐನ ಡಾರ್ಕ್ ಚಾಪ್ಟರ್ನ ಓಪನ್ ಮಾಡೋಣ. ಎಲ್ಲಾನು ಶುರು ಆಗಿತ್ತು ಫೆಬ್ರವರಿ ಅಲ್ಲಿ. ಅವತ್ತು ಆಂಥ್ರೋಪಿಕ್ ತನ್ನ ಕ್ಲಾಡ್ ಓಪಸ್ 4.6 ಮತ್ತು ಕ್ಲಾಡ್ ಕೋವರ್ ಪ್ಲಾಟ್ಫಾರ್ಮ್ನ ಲಾಂಚ್ ಮಾಡ್ತು. ಅವತ್ತು ಏನಾಯ್ತು ಗೊತ್ತಾ? ಇಡೀ ವರ್ಲ್ಡ್ ಫೇಮಸ್ ಕಂಪನಿ ಲೀಗಲ್ ಝೂಮ್ ಶೇರ್ಸ್ ಒಂದೇ ದಿನ 19% ಕುಸಿದೋಯ್ತು. ಥಾಮಸ್ ರೂಟರ್ಸ್ 18% ಡೌನ್ ಆಯಿತು. ಸಾಫ್ಟ್ವೇರ್ ಜಾಯಿಂಟ್ ಸೇಲ್ಸ್ ಫೋರ್ಸ್ ಮತ್ತು ಇನ್ನ ಇಂಡಿಯಾದ IT ಕಂಪನಿಗಳು ಡೌನ್ ಆಯಿತು. ಯಾಕಂದ್ರೆ ಆಂಥ್ರೋಪಿಕ್ ಮಾಡಿದ್ದು ಸುಮ್ಮನೆ ಹಾಯ್ ಬಾಯ್ ಹೇಳೋ ಚಾಟ್ ಬಾಟ್ ಅಲ್ಲ, ಅದು ಲೀಗಲ್ ಆಟೋಮೇಷನ್ ಪ್ಲಗಿನ್. ಇಲ್ಲಿವರೆಗೆ ಕಾಂಟ್ರಾಕ್ಟ್ ಅನಾಲಿಸಿಸ್ ಮಾಡಕ್ ವಾರಗಟ್ಲೆ ಟೈಮ್ ತಗೋತಿತ್ತು. ಎಐ ಅದು ಕೆಲವೇ ನಿಮಿಷಗಳಲ್ಲಿ ಮಾಡಕ್ ಸ್ಟಾರ್ಟ್ ಮಾಡ್ತು. ಅದು ಮನುಷ್ಯರಿಗಿಂತ ತುಂಬಾ ಅಕ್ಯುರೇಟ್ ಇತ್ತು. ಅವಾಗ ಮಾರ್ಕೆಟ್ಗೆ ಅರ್ಥ ಆಯ್ತು, ಇದು ನಮಗೆ ಹೆಲ್ಪ್ ಮಾಡಕ್ಕೆ ಬಂದಿಲ್ಲ, ಇದು ನಮ್ಮ ಸಬ್ಸ್ಟಿಟ್ಯೂಟ್ ಆಗಿ ಬಂದಿದೆ ಅಂತ. ಇಷ್ಟು ದೂರ ಬಂದಿದ್ದೀರಾ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಅಲ್ಲೇ ಕೆಳಗಿದೆಯಲ್ಲ, ಅಲ್ಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸ್ನೇಹಿತರೆ, ಇಲ್ಲಿ ಒಂದು ಭಯಂಕರ ಸತ್ಯ ಇದೆ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಇಷ್ಟು ದಿನ IT ಕಂಪನಿಗಳು, ಸಾಫ್ಟ್ವೇರ್ ಕಂಪನಿಗಳು ಮಾಡಿದ್ದು ಸೀಟ್ ಬೇಸ್ಡ್ ಮಾಡೆಲ್ ಅಂತ. ಅಂದ್ರೆ ಒಂದು ಆಫೀಸ್ನಲ್ಲಿ 100 ಜನ ಕೆಲಸ ಮಾಡ್ತಿದ್ರೆ ಆ ಕಂಪ್ನಿ 100 ಲೈಸೆನ್ಸ್ ಅಥವಾ ಸೀಟ್ ಗಳನ್ನ ಖರೀದಿ ಮಾಡ್ತಿತ್ತು. ಆದ್ರೆ ಆಂಥ್ರೋಪಿಕ್ ಶಾಕ್ ಏನ್ ಪ್ರೂವ್ ಮಾಡ್ತು ಗೊತ್ತಾ? 5 ಜನದ ಕೆಲಸ ಒಬ್ಬನೇ ಮಾಡ್ಬೋದು. ಈಗ ಬಂದಿರೋ ಕ್ಲೌಡ್ ಏಜೆಂಟ್ ನ ಯೂಸ್ ಮಾಡಿದ್ರೆ 5 ಜನ ಕೆಲಸ ಮಾಡ್ತಿದ್ದು ಒಬ್ಬ ಮನುಷ್ಯ ಮಾಡ್ಬೋದು. 80% ವರ್ಕ್ ಫೋರ್ಸ್ ಬೇಕಾಗೇ ಇಲ್ಲ. ಯಾವ ಕಂಪನಿಗಳಿಗೆ ಲೈಸೆನ್ಸ್ ಸೇಲ್ ಆಗಿಲ್ವೋ ಸಾಫ್ಟ್ವೇರ್ ಕಂಪನಿಗಳ ಪ್ರಾಫಿಟ್ ಕುಸಿಯುತ್ತೆ. ಪ್ರಾಫಿಟ್ ಕುಸಿಯಿದ್ರೆ ಶೇರ್ಗಳು ಕೆಳಗೆ ಬೀಳುತ್ತೆ. ಇದೇ ಫೆಬ್ರವರಿಲಾಗಿದ್ದು. ಇದು ಇದು ಬರೀ ಸಾಫ್ಟ್ವೇರ್ಗೆ ಮಾತ್ರ ಸೀಮಿತ ಅಲ್ಲ. ಲೀಗಲ್, ಹೆಲ್ತ್ ಕೇರ್, ಫೈನಾನ್ಸ್. ನೀವು ಕೇಳ್ಬೋದು, ChatGPT ಬಂದಾಗ್ಲೂ ಹೀಗೆ ಹೇಳಿದ್ರು, ಆದ್ರೆ ನಾವಿನ್ನ ಕೆಲಸ ಮಾಡ್ತಿದೀವಿ ಅಂತ. ದೊಡ್ಡ ಡಿಫ್ರೆನ್ಸ್ ಇದೆ. 2023 ಅಲ್ಲಿ ಬಂದಿದ್ದು ಜನರೇಟಿವ್ ಚಾಟ್ ಬಾಟ್ಸ್. ಅದು ನಮಗೆ ಟೆಕ್ಸ್ಟ್ ಮೂಲಕ ಹೆಲ್ಪ್ ಮಾಡುತ್ತೆ. ಆದ್ರೆ 2026 ಅಲ್ಲಿ ಬಂದಿರೋದು ಏಜೆಂಟಿಕ್ AI. ನನ್ನ ಕಂಪನಿಯ ಟ್ಯಾಕ್ಸ್ ಫೈಲ್ ಮಾಡು, ಆಡಿಟ್ ಫೈಲ್ ಮಾಡು, ರಿಪೋರ್ಟ್ ಸಬ್ಮಿಟ್ ಮಾಡು ಅಂತ ಹೇಳಿದ್ರೆ ಅದು ಸ್ವತಃ ವೆಬ್ಸೈಟ್ಗೆ ಹೋಗಿ ಲಾಗಿನ್ ಆಗಿ ಕೆಲಸ ಮುಗಿಸುತ್ತೆ. ಅಂದ್ರೆ ನಿಮ್ಮ ಅಸಿಸ್ಟೆಂಟ್ ಅಲ್ಲ, ಇದು ನಿಮ್ಮ ರಿಪ್ಲೇಸ್ಮೆಂಟ್. ಆಂಥ್ರೋಪಿಕ್ ಶಾಕ್ ಕೇವಲ ಒಂದು ಆರಂಭ ಮಾತ್ರ. ಈ ಕಂಪನಿ ಈಗ ಗೂಗಲ್ ಮತ್ತು ಅಮೆಜಾನ್ ಇಂದ ಬರೋಬ್ಬರಿ $53 ಬಿಲಿಯನ್ ಹಣವನ್ನು ಪಡೆದು ನಿಂತಿದೆ. ಅಷ್ಟಕ್ಕೂ ಇಂಥ ದೈತ್ಯ ಏಜೆಂಟ್ಗಳನ್ನ ಕ್ರಿಯೇಟ್ ಮಾಡಿದ್ಯಾರು? ನಿಮಗೆ ಆಶ್ಚರ್ಯ ಆಗ್ಬೋದು. ಈ ಕಂಪನಿ ಹುಟ್ಟಿದ್ದು AI ಇಂದ ಮನುಷ್ಯಗೆ ಅಪಾಯ ಆಗ್ಬಾರ್ದು ಅಂತ. ಓಪನ್ AI ಇಂದ ಹೊರಗಡೆ ಬಂದು ಕೆಲವು ವಿಜ್ಞಾನಿಗಳು ಸೇಫ್ಟಿ ಹೆಸರಲ್ಲಿ ಶುರು ಮಾಡಿದ್ದೇ ಈ ಕಂಪನಿ. ಈ ಕಂಪನಿ ಹುಟ್ಟಿದ್ದು ಪ್ರಾಫಿಟ್ ಮಾಡೋಕೆ ಅಲ್ಲ, ಈ ಕಂಪನಿ ಹುಟ್ಟಿದ್ದು ಸೇಫ್ಟಿಗಾಗಿ. ಹೌದು, AI ಮನುಷ್ಯರನ್ನ ತೊಂದರೆ ಕೊಡಬಾರ್ದು ಅಂತ. AI ಒಳ್ಳೇದಕ್ ಮಾತ್ರ ಇರಬೇಕು ಅಂತ. ಆದ್ರೆ ಇದೇ ಕಂಪನಿ ಮನುಷ್ಯ ಕೆಲಸ ಕಿತ್ಕೊಳ್ಳಂಗಾಗಿದೆ. ಓಪನ್ AIಗೂ ಮತ್ತು ಆಂಥ್ರೋಪಿಕ್ಗೂ ಏನ್ ಕನೆಕ್ಷನ್? ಯಾಕೆ 7 ಜನ ಸೈಂಟಿಸ್ಟ್ ಓಪನ್ AI ಬಿಟ್ಟು? ಕತೆ ಶುರು ಆಗೋದು 2021 ಅಲ್ಲಿ. ಆಗ ದಾರಿಯೋ ಅಮುದಾಯ್ ಅಂತ ಒಬ್ರು ಇದ್ರು. ಅವಾಗ ಇವರು ಯಾರು ಗೊತ್ತಾ? ಓಪನ್ AI ಅಲ್ಲಿ ವೈಸ್ ಪ್ರೆಸಿಡೆಂಟ್ ಆಫ್ ರಿಸರ್ಚ್ ಆಗಿದ್ರು. ಅವರ ತಂಗಿ ಡ್ಯಾನಿಯಲಾ ಅಮೊಡಾಯ್ ವೈಸ್ ಪ್ರೆಸಿಡೆಂಟ್ ಆಗಿದ್ರು.
ಅರೆ ChatGPT ಬಿಲ್ಡ್ ಮಾಡೋ ಕೋರ್ ಟೀಮ್ ನಲ್ಲಿ ಇವರು ಇದ್ರು. ಆದ್ರೆ ಅವಾಗ ಓಪನ್ AI ಮೈಕ್ರೋಸಾಫ್ಟ್ ಕಂಪ್ನಿ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಂತು. ಅವಾಗ ಇವರಿಬ್ಬರಿಗೆ ಭಯ ಶುರು ಆಯ್ತು. ಅವರ ವಾದ ಏನು ಅಂದರೆ, ನಮ್ಮ ಸೇಫ್ಟಿ ಫೋಕಸ್ ಬಿಟ್ಟು ಮೈಕ್ರೋಸಾಫ್ಟ್ ಅದನ್ನ ಕಮರ್ಷಿಯಲ್ ಆಗಿ ಯೂಸ್ ಮಾಡ್ತಾರೆ ಅಂತ. ಅವ್ರು ಏನ್ ಅಂದ್ರೆ, ಅವರು ಅದಕ್ಕೆ 5 ಜನ ಅವ್ರ ಜೊತೆ ಸೇರ್ಕೊಂಡು ಕಂಪನಿನೇ ಬಿಟ್ಬಿಟ್ರು. ಹಾಗೆ ಹುಟ್ಟಿದ್ದ ಆಂಥ್ರೋಪಿಕ್. ಅವರು ಬಿಟ್ಟು ಹೋಗೋಕೆ ಮೇನ್ ರೀಸನ್ ಏನು ಗೊತ್ತಾ? ಅದು ಒಂದು ಟೆಕ್ನಿಕಲ್ ಪ್ರಾಬ್ಲಮ್. ಅದರ ಹೆಸರು ಸಿಕೋಫ್ಯಾನ್ಸಿ ಅಂತ. ಓಪನ್ AI ಮತ್ತು ಬೇರೆ ಕಂಪನಿಗಳು ರಿಇನ್ಫೋರ್ಸ್ಮೆಂಟ್ ಲರ್ನಿಂಗ್ ಫ್ರಮ್ ಹ್ಯೂಮನ್ ಫೀಡ್ಬ್ಯಾಕ್ ಯೂಸ್ ಮಾಡುತ್ತೆ. ಅಂದ್ರೆ AI ಉತ್ತರ ಕೊಟ್ಟಾಗ ಮನುಷ್ಯರು ಅದನ್ನ ಸರಿ ತಪ್ಪು ಅಂತ ರೇಟಿಂಗ್ ಕೊಡುತ್ತೆ. ಆದ್ರೆ ಆಂಥ್ರೋಪಿಕ್ ಹೇಳಿದ್ರು ಅದು ತಪ್ಪು ಮೆಥಡ್. ಯಾಕಂದ್ರೆ ಮನುಷ್ಯರ ಫೀಡ್ಬ್ಯಾಕ್ ನಂಬಾರ್ದು. ಅವರು ಸತ್ಯ ಹೇಳಲ್ಲ, ಮನುಷ್ಯರಿಗೆ ಖುಷಿ ಆಗೋ ತರ ಉತ್ತರ ಕೊಡ್ತಾರೆ. ಅದಕ್ಕೆ ಎಕ್ಸಾಂಪಲ್ ಏನಂದ್ರೆ, ನನ್ನ ಡ್ರೆಸ್ ಚೆನ್ನಾಗಿದ್ಯಾ ಅಂತ ಕೇಳಿದ್ರೆ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಮನುಷ್ಯರಿಗೆ ಬೇಜಾರಾಗುತ್ತೆ. AI ಸುಳ್ಳು ಹೇಳೋಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೆ ಸಿಕೋಫ್ಯಾನ್ಸಿ ಅಂತಾರೆ. ಲಾಂಗ್ ಟರ್ಮ್ ನಲ್ಲಿ ತುಂಬಾ ಆಂಥ್ರೋಪಿಕ್ ಏನ್ ಮಾಡಿದ್ರು ಅಂದ್ರೆ, ಕಾನ್ಸ್ಟಿಟ್ಯೂಷನಲ್ AI ಅಂತ ಸ್ಟಾರ್ಟ್ ಮಾಡಿದ್ರು. ಇಲ್ಲಿ AIಗೆ ಟ್ರೈನಿಂಗ್ ಕೊಡೋಕೆ ಅಷ್ಟು ಬೇಡ, ಅದ್ರ ಬದಲು AIಗೆ ಒಂದು ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದಾರೆ. ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿದೆ ಗೊತ್ತಾ? ಒಂದು UN ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂದ್ರೆ ಮಾನವ ಹಕ್ಕುಗಳು. ಎರಡನೇದು ಆಪಲ್ ಪ್ರೈವಸಿ ರೂಲ್ಸ್. ಮೂರನೇದು ಎಥಿಕಲ್ ಪ್ರಿನ್ಸಿಪಲ್ಸ್. AI ಪ್ರತಿ ಬಾರಿ ಆನ್ಸರ್ ಕೊಡೋ ಮುಂಚೆ ಈ ಕಾನ್ಸ್ಟಿಟ್ಯೂಷನ್ ನೋಡುತ್ತೆ, ಈ ಆನ್ಸರ್ ಸೇಫ್ ಇದೆಯೋ ಇಲ್ವೋ ಅಂತ. ಆಮೇಲೆ ಆನ್ಸರ್ ಮಾಡುತ್ತೆ. ಇದೇ ಆಂಥ್ರೋಪಿಕ್ ನ ಮಾಸ್ಟರ್ ಸ್ಟ್ರೋಕ್. ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ ಫ್ರೆಂಡ್ಸ್. ಆಂಥ್ರೋಪಿಕ್ ಸ್ಟಾರ್ಟ್ ಆಗಿದ್ದು ರಿಸರ್ಚ್ ಲ್ಯಾಬ್ ಆಗಿ. ನಾವು ಪ್ರಾಡಕ್ಟ್ ಮಾಡಲ್ಲ, ಬರೀ ಸೇಫ್ಟಿ ಮಾಡ್ತೀವಿ ಅಂತ. ಆದ್ರೆ ಅವರಿಗೆ ಒಂದು ಸತ್ಯ ಅರ್ಥ ಆಯ್ತು. ಪವರ್ಫುಲ್ AI ಸೇಫಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಆದ್ರೆ ಮೊದಲು ನಮ್ಮ ಹತ್ರ ಒಂದು ಪವರ್ಫುಲ್ AI ಇರಬೇಕು. ಪವರ್ಫುಲ್ AI ಕಟ್ಟೋಕೆ ತುಂಬಾ ದುಡ್ಡು ಬೇಕು. ಆ ದುಡ್ಡು ಗೂಗಲ್ ಮತ್ತೆ ಅಮೆಝಾನ್ ಇಂದ ಇನ್ವೆಸ್ಟ್ಮೆಂಟ್ ಇಂದ ಬಂತು. ಸ್ಟಾರ್ಟ್ ಮಾಡಿದಾಗ ಯಾರ ವಿರುದ್ಧ ಹೊರಗೆ ಬಂದ್ರೋ ಕಡೆಗೆ ಅವರ ರೇಸಲ್ಲೇ ಹೋದ್ರು. ಈಗ ಆಂಥ್ರೋಪಿಕ್ ಹತ್ರ ಸೇಫ್ಟಿ ಕಾನ್ಸ್ಟಿಟ್ಯೂಷನ್ ಇದೆ, ಅಮೆಝಾನ್ $53 ಬಿಲಿಯನ್ ಇದೆ. ಈ ಎರಡು ಸೇರಿಸಿ ಅವರು ಮಾಡಿದ್ದೆ ಕ್ಲೌಡ್ ಓಪಸ್ 4.6. ಅವರು ಇದನ್ನ ಸೇಫ್ ಅಂತ ಹೇಳ್ತಾರೆ, ಆದ್ರೆ ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಇದನ್ನ ಜಾಬ್ ಕಿಲ್ಲರ್ ಅಂತ ಕರೀತಿದ್ದಾರೆ. ಈ ಮಾಡೆಲ್ ಅಲ್ಲಿ ಏನಿದೆ, 10 ಲಕ್ಷ ವರ್ಡ್ಸ್ ನೆನ್ಪಿಟ್ಕೊಳ್ಳೋ ಬ್ರೈನ್ ಇದೆ. ಅದನ್ನ ನೀವು ಮುಂದೆ ನೋಡ್ತೀರಾ. ಕ್ಲೌಡ್ ಎಷ್ಟು ಪವರ್ಫುಲ್ ಅಂದ್ರೆ, ನೀವು ಇದಕ್ಕೆ ಒಂದು ಪ್ರಶ್ನೆ ಕೇಳಿ, ಕಾಫಿ ಕುಡಿಯೋಕೆ ಹೋಗಿ ವಾಪಸ್ ಬರೋದು ಬೇಡ, ನೀವು ಇದಕ್ಕೆ ಒಂದು ಕಂಪನಿ ಕಟ್ಟುಕೊಡಿ ಅಂತ ಕೇಳಿದ್ರೆ ನೀವು ನಿದ್ದೆ ಮಾಡಿ ಹೇಳೋ ಅಷ್ಟೊತ್ತಿಗೆ ಕಂಪನಿ ರೆಡಿ ಇರುತ್ತೆ. ಈಗ ಈ ಮಾನ್ಸ್ಟರ್ ನ ಬಾಡಿ ಪಾರ್ಟ್ಸ್ ಓಪನ್ ಮಾಡೋಣ. 1 ಮಿಲಿಯನ್ ಟೋಕನ್ ಕಾಂಟೆಕ್ಸ್ಟ್ ಅಂದ್ರೆ ಏನು, ಅಡಾಪ್ಟಿವ್ ಥಿಂಕಿಂಗ್ ಹೇಗೆ ಕೆಲಸ ಮಾಡುತ್ತೆ, ಮತ್ತು ಇದು ಟೀಮ್ ಕೆಲಸ ಮಾಡೋದು ಹೇಗೆ. ಬನ್ನಿ ಟೆಕ್ನಿಕಲ್ ಆಪರೇಷನ್ ಶುರು ಮಾಡೋಣ. ಮೊದಲು ಒಂದು ಚಿಕ್ಕ ಟೆಸ್ಟ್ ಮಾಡೋಣ. ನಾನು ನಿಮಗೆ 10 ಪೇಜಸ್ ಇರೋ ಒಂದು ಕತೆ ಕೊಡ್ತೀನಿ, ಓದಿ. ಅದಾದ್ಮೇಲೆ ಫಸ್ಟ್ ಪೇಜ್ ಅಲ್ಲಿ 3rd ಲೈನ್ ನಲ್ಲಿ ಯಾವ ವರ್ಡ್ ಇದೆ ಅಂತ ಹೇಳಿದ್ರೆ ನೀವು ಹೇಳ್ತೀರಾ ಕಷ್ಟ ಅಲ್ವಾ. ಮೇ ಬಿ ಕಾನ್ಸೆಪ್ಟ್ ಹೇಳ್ಬೋದು, ಆದ್ರೆ ನಮಗೆ ಎಕ್ಸಾಕ್ಟ್ ವರ್ಡ್ ಹೇಳೋದು ಕಷ್ಟ ಆಗುತ್ತೆ. ಈಗ ಹಳೆ AI ಗಳಿಗೆ ಇದು ಪ್ರಾಬ್ಲಮ್ ಇತ್ತು. ಕಾನ್ವರ್ಸೇಷನ್ ಉದ್ದ ಜಾಸ್ತಿ ಆದ್ರೆ ಹಿಂದೆ ಹೇಳಿದ್ದು ಮರ್ತೋಗ್ತಿತ್ತು. ಆದ್ರೆ ಕ್ಲಾಡ್ ಅಲ್ಲಿ 1 ಮಿಲಿಯನ್ ಟೋಕನ್ ಕಾಂಟೆಕ್ಸ್ಟ್ ವಿಂಡೋ ಇದೆ. ಅಂದ್ರೆ 1,500 ಪೇಜಸ್ ಟೆಕ್ಸ್ಟ್ ಅಥವಾ 30,000 ಕೋಡ್ ನೆನ್ಪಿಡ್ಕೊಡುತ್ತೆ. ಇಮ್ಯಾಜಿನ್ ಮಾಡಿ, ನೀವು ಒಂದು ಪೂರ್ತಿ ಹ್ಯಾರಿ ಪಾಟರ್ ಸೀರೀಸ್ ನ ಅದಕ್ಕೆ ಓದಕ್ ಕೊಟ್ರೆ ಪಾರ್ಟ್ 3 ಅಲ್ಲಿ ಪೇಜ್ 200 ಅಲ್ಲಿ ಏನಿದೆ ಅಂತ ಕೇಳಿದ್ರೆ ಅದು ಹೇಳುತ್ತೆ. ಇದಕ್ಕೆ ಪ್ರೂಫ್ ಏನು? ಟೆಕ್ ವರ್ಡ್ ನಲ್ಲಿ ಒಂದು ಟೆಸ್ಟ್ ಇದೆ, ನೀಡಲಿನ ಹೇರ್ ಸ್ಟಾಕ್ ಅಂತ. ಹಳೆ ಮಾಡೆಲ್ ಸಾನೆಟ್ 4.5 ಬರೀ 18% ಸ್ಕೋರ್ ಮಾಡ್ತು. ಆದ್ರೆ ಹೊಸ ಮಾನ್ಸ್ಟರ್ 76% ಸ್ಕೋರ್ ಮಾಡಿದೆ. ಸೊ ಇದರ ಅರ್ಥ ಏನು ಅಂದ್ರೆ, ಕಂಪ್ನಿಗಳು ಇನ್ಮೇಲೆ ಡಾಕ್ಯುಮೆಂಟ್ಸ್ ಓದೋಕೆ ಮನುಷ್ಯರನ್ನ ಇಟ್ಕೊಳ್ಳೋದು ಬೇಡ. 30 ವರ್ಷದ ಹಳೆ ಲೀಗಲ್ ಕೇಸ್ದು ಫೈಲ್ಗಳನ್ನು ಹುಡ್ಕೋಕೆ ಕ್ಲೌಡ್ ಯೂಸ್ ಮಾಡಿದ್ರೆ
ಫುಲ್ ಮೆಮೊರಿಗೆ ಫುಲ್ ಲಿಮಿಟ್ ಇದೆ, ಆದ್ರೆ ಕ್ಲಾಡ್ ಲಿಮಿಟೇ ಇಲ್ಲ. ಈಗ ನಿಮ್ಗೊಂದು ಡೌಟ್ ಬರ್ಬೋದು, 1 ಮಿಲಿಯನ್ ಟೋಕನ್ಸ್ ಇದ್ರೆ ಇದನ್ನ ಪ್ರೊಸೆಸ್ ಮಾಡಕ್ ತುಂಬಾ ಟೈಮ್ ಬೇಕಲ್ವಾ? ಇಲ್ಲ, ಆಂಥ್ರೋಪಿಕ್ ನವರು ಮ್ಯಾಜಿಕ್ ಮಾಡ್ತಿದ್ದಾರೆ. ಅದರ ಹೆಸರು ಕಾಂಟೆಕ್ಸ್ಟ್ ಕಾಂಪ್ಯಾಕ್ಷನ್ API ಅಂತ. ಸಿಂಪಲ್ ಆಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವು ಒಂದು 5 ಅವರ್ಸ್ ಮೀಟಿಂಗ್ ಮಾಡಿದ್ರೆ, ಮೀಟಿಂಗ್ ಆದ್ಮೇಲೆ ಮನೆಗೆ ಹೋಗುವ ಮುಂಚೆ ಒಂದ್ ಸ್ವಲ್ಪ ಹಾಲು ತಗೊಂಡ್ಬನ್ನಿ ಅಂತ ವಿಷಯ ಬಂದ್ರೆ ಅದು ನೆನ್ಪಿಟ್ಕೊಳ್ಳಲ್ಲ, ಬರೀ ಮೇಜರ್ ಡಿಸಿಷನ್ಸ್ ಮಾತ್ರ ನೆನ್ಪಿಟ್ಕೊಳ್ಳುತ್ತೆ. ಕ್ಲಾಡ್ ಕೂಡ ಹಾಗೆ. ಕಾನ್ವರ್ಸೇಷನ್ ತುಂಬಾ ಉದ್ದ ಆದಾಗ ಆಟೋಮೆಟಿಕ್ ಆಗಿ ಆ ವಿಷಯದ ಸಮರೈಸ್ ಮಾಡುತ್ತೆ, ಕಂಪ್ರೆಸ್ ಮಾಡುತ್ತೆ. ಇದರಿಂದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಉಳಿಯುತ್ತೆ, ಮಿಕ್ಕಿದ್ದೆಲ್ಲ ಡಿಲೀಟ್ ಆಗುತ್ತೆ. ಈಗ ಬರೋಣ ನನ್ನ ಫೇವ್ರೇಟ್ ಪಾರ್ಟಿಗೆ, ಇದು ಅಡಾಪ್ಟಿವ್ ಥಿಂಕಿಂಗ್. ಮನುಷ್ಯರು ಹೇಗೆ ಯೋಚನೆ ಮಾಡ್ತಾರೆ. ನಾನು ನಿಮಗೆ ಫ್ರಾನ್ಸ್ ಕ್ಯಾಪಿಟಲ್ ಯಾವುದು ಅಂತ ಹೇಳಿದ್ರೆ ನೀವು ಪ್ಯಾರಿಸ್ ಅಂತ ಟಕ್ ಅಂತ ಹೇಳ್ತೀರಾ. ಅದೇ ಇಂಡಿಯಾದು ಎಕಾನಮಿ ನೆಕ್ಸ್ಟ್ 5 years ನಲ್ಲಿ ಹೇಗೆ ಚೇಂಜ್ ಆಗುತ್ತೆ ಅಂತ ಕೇಳಿದ್ರೆ ನೀವು ಟೈಮ್ ತಗೋತೀರಾ, ಯೋಚನೆ ಮಾಡ್ತೀರಾ, ಕ್ಯಾಲ್ಕುಲೇಟ್ ಮಾಡ್ತೀರಾ. ಕ್ಲಾಡ್ ಡೆವಲಪರ್ಸ್ಗೆ ಹೊಸದಾದ ಬಟನ್ ಸಿಕ್ಕಿದೆ, ಅದರ ಹೆಸರು ಎಫರ್ಟ್ ಪ್ಯಾರಾಮೀಟರ್. ಇದರಲ್ಲಿ 4 ಲೆವೆಲ್ಸ್ ಇದೆ: ಲೋ, ಮೀಡಿಯಂ, ಹೈ ಮತ್ತೆ ಮ್ಯಾಕ್ಸ್. ಲೋ ಎಫರ್ಟ್ ಕ್ಯಾಪಿಟಲ್ ಆಫ್ ಫ್ರಾನ್ಸ್. ಮ್ಯಾಕ್ಸ್ ಎಫರ್ಟ್ ಅಂದ್ರೆ 1000 ಲೈನ್ಸ್ ಕೋಡ್ ಅಲ್ಲಿ ಬಗ್ ಎಲ್ಲಿದೆ ಅಂತ ಹೇಳು. ಅದು ತನ್ನ ಮನಸ್ಸಲ್ಲಿ ಹೈಪೋಥೆಸಿಸ್ ಚೆಕ್ ಮಾಡೋಣ, ಇಲ್ಲ ತಪ್ಪು ಇದೆಯಾ, ಹೈಪೋಥೆಸಿಸ್ ಬಿ ನೋಡೋಣ, ಓ ಇಲ್ಲಿ ರೇಸ್ ಕನೆಕ್ಷನ್ ಇದೆ ಅಂತ ಪೂರ್ತಿ ಅನಲೈಸ್ ಮಾಡಿ ನಂತರ ಆನ್ಸರ್ ಕೊಡುತ್ತೆ. ಇದರಿಂದ ಏನ್ ಲಾಭ? ಕಂಪನಿಗಳು ಸಣ್ಣ ಪುಟ್ಟ ಕೆಲಸಕ್ಕೆ ಜಾಸ್ತಿ ದುಡ್ಡು ಖರ್ಚು ಮಾಡಬೇಕಿಲ್ಲ. ಆದ್ರೆ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಇದ್ರೆ AI ಟೇಕ್ ಯುವರ್ ಟೈಮ್, ಯೋಚನೆ ಮಾಡು ಅಂತ ಹೇಳ್ಬೋದು. ಇದನ್ನ ರಿಪೋರ್ಟ್ ನಲ್ಲಿ ಆಪ್ಟಿಮೈಸಿಂಗ್ ಟೋಕನ್ ಇನ್ಸೈಟ್ ರೇಷಿಯೋ ಅಂತ ಕರೀತಾರೆ. ಫ್ರೆಂಡ್ಸ್, ಇಲ್ಲಿ ತನಕ ನಾವು ಒಂದ್ AI ಬಗ್ಗೆ ಮಾತಾಡಿದ್ವಿ. ಆದ್ರೆ ಆಂಥ್ರೋಪಿಕ್ ಶಾಕ್ ನಲ್ಲಿ ಅತಿ ದೊಡ್ಡ ವಿಷಯ ಏನಂದ್ರೆ ಏಜೆಂಟ್ ಟೀಮ್ಸ್. ಕ್ಲಾಡ್ ಓಪಸ್ 1.1 ಸಲಗ ಅಲ್ಲ, ಇದು ಒಂದು ಪ್ಯಾಕ್. ನೀವು ಒಂದು ಸಾಫ್ಟ್ವೇರ್ ಕೆಲಸ ಕೊಟ್ಟಾಗ ಅಲ್ಲಿ ಒಳಗಡೆ ಏನಾಗುತ್ತೆ ಗೊತ್ತಾ? ಒಂದು ಮ್ಯಾನೇಜರ್ ಏಜೆಂಟ್, ಎರಡನೇದು ಕೋಡಿಂಗ್ ಏಜೆಂಟ್, ಮೂರನೇದು ಟೆಸ್ಟಿಂಗ್ ಏಜೆಂಟ್, ನಾಲ್ಕನೇದು ಸೆಕ್ಯೂರಿಟಿ ಏಜೆಂಟ್. ಇವೆಲ್ಲ ಅವರವರೇ ಮಾಡ್ಕೊಂತ ಕೆಲಸ ಮುಗಿಸುತ್ತೆ, ಮನುಷ್ಯರ ಅವಶ್ಯಕತೆನೇ ಇಲ್ಲ. ಇದಕ್ಕೆ ಸಾಕ್ಷಿ ಟರ್ಮಿನಲ್ ಬೆಂಚ್ 2.0. ಇದೊಂದು ಪರೀಕ್ಷೆ. AI ಹೇಗೆ ಕಂಪ್ಯೂಟರ್ ಕಮಾಂಡ್ ಲೈನ್ ಯೂಸ್ ಮಾಡುತ್ತೆ. ಈ ಏಜೆಂಟ್ ಟೀಮ್ ಆರ್ಕಿಟೆಕ್ಚರ್ ಈ ಟೀಮ್ ನಲ್ಲಿ ವರ್ಲ್ಡ್ ನಲ್ಲೇ ಹೈಯೆಸ್ಟ್ ಸ್ಕೋರ್ ಮಾಡಿದೆ. ಅಷ್ಟೇ ಅಲ್ಲ, ಹ್ಯುಮ್ಯಾನಿಟೀಸ್ ಲಾಸ್ಟ್ ಎಕ್ಸಾಮ್ ಅನ್ನೋ ರೀಸನಿಂಗ್ ಟೆಸ್ಟ್ ನಲ್ಲೂ ನಂಬರ್ 1. ಅಂದ್ರೆ ಕಂಪ್ಯೂಟರ್ ಯೂಸ್ ಮಾಡೋದ್ರಲ್ಲಿ ಮನುಷ್ಯರಿಗಿಂತ ಫಾಸ್ಟ್ ಮತ್ತೆ ಆಕ್ಯುರೇಟ್. ನೋಡಿ ಸ್ನೇಹಿತರೆ, 1 ಮಿಲಿಯನ್ ಕಾಂಟೆಕ್ಸ್ಟ್ ಕಾಂಪ್ಯಾಕ್ಷನ್, ಅಡಾಪ್ಟಿವ್ ಥಿಂಕಿಂಗ್, ಏಜೆಂಟ್ ಟೀಮ್ಸ್, ಇವು ಯಾವುದು ಸೈನ್ಸ್ ಫಿಕ್ಷನ್ ಸಿನಿಮಾ ಕಥೆ ಅಲ್ಲ. ಇದು ಫೆಬ್ 2026 ರಲ್ಲಿ ನಮ್ಮ ಕೈಯಲ್ಲಿ ರಿಯಾಲಿಟಿ ಆಗಿದೆ. ಟೆಕ್ನಿಕಲ್ ಆಗಿ ಇದು ಸೂಪರ್, ಒಪ್ಕೊಳ್ಳೋಣ. ಆದ್ರೆ ಟೆಕ್ನಿಕಲ್ ಸೂಪರ್ ಪವರ್ನ ರಿಯಲ್ ವರ್ಲ್ಡ್ ಯೂಸ್ ಮಾಡಿದ್ರೆ ಏನಾಗುತ್ತೆ? ಯಾವಾಗ ಏಜೆಂಟ್ ಟೀಮ್ಸ್ ಹಾಸ್ಪಿಟಲ್ಗೆ ನುಗ್ತವೆ, ಕೋರ್ಟ್ಗೆ ನುಗ್ತವೆ, ಬ್ಯಾಂಕ್ಗೆ ನುಗ್ತವೆ, ಅವಾಗ ಆಗೋ ರಕ್ತಪಾತ ಬಗ್ಗೆ ನೋಡಿ. ನಮ್ಮಲ್ಲಿ ತುಂಬಾ ಜನ ಒಂದು ಓವರ್ ಕಾನ್ಫಿಡೆನ್ಸ್ ಇದೆ. AI ಬರೀ ಪೇಂಟಿಂಗ್ ಮಾಡುತ್ತೆ, ಇಮೇಲ್ ಬರೆಯುತ್ತೆ, ಫೋಟೋ ಮಾಡುತ್ತೆ, ಅದಕ್ಕೆ ನನ್ನ ಕೆಲಸ ಮಾಡಿಸೋಕ್ಕಾಗಲ್ಲ ಅಂತ. ನಾನು ಲಾಯರ್, CA, ನನ್ನ ಕೆಲಸ ತುಂಬಾ ಕಾಂಪ್ಲೆಕ್ಸ್ ಆಗಿದೆ, ಈ ರೋಬೋಟ್ಗೆ ಕೆಲಸ ಮಾಡೋಕ್ಕಾಗಲ್ಲ. ನಾವು ಹೀಗೆ ಅನ್ಕೊಂಡಿದ್ರೆ ಐ ಆಮ್ ಸಾರಿ. ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮ ನಿದ್ದೆ ಹೋಗುತ್ತೆ. ಯಾಕಂದ್ರೆ ಅವಾಗ್ಲೇ ನೋಡಿದ್ವಿ ಆಂಥ್ರೋಪಿಕ್ ಶಾಕ್ ಸಾಫ್ಟ್ವೇರ್ ಇಂಡಸ್ಟ್ರಿನ ಹೆಂಗೆ ಅಲ್ಲಾಡಿಸ್ತು ಅಂತ. ಆದ್ರೆ ಶಾಕ್ ಬರೀ ಸಾಫ್ಟ್ವೇರ್ಗೆ ಮಾತ್ರ ಅಲ್ಲ. ಆಂಥ್ರೋಪಿಕ್ ನವರು ರಿಲೀಸ್ ಮಾಡಿರೋ ಕ್ಲಾಡ್ ಕೋವರ್ಕ್ ಪ್ಲಾಟ್ಫಾರ್ಮ್ ಪ್ರತಿ ಒಂದು ಹೈ ಪೇಯಿಂಗ್ ಜಾಬ್ಗೂ ಕಣ್ಣು ಹಾಕಿದೆ. ಅದರಲ್ಲಿ 4 ಮೇಜರ್ ಇಂಡಸ್ಟ್ರೀಸ್: ಲೀಗಲ್, ಹೆಲ್ತ್ ಕೇರ್, ಫೈನಾನ್ಸ್ ಮತ್ತೆ ಕೋಡಿಂಗ್. ಈ ಎಲ್ಲ ಕ್ಷೇತ್ರಗಳಲ್ಲೂ ಕ್ಲಾಡ್ ಏಜೆಂಟ್ ಬಂದ್ರೆ ಎಂಟ್ರಿ ಲೆವೆಲ್ ಜಾಬ್ಸ್ ಹೋಗುತ್ತೆ. ಬನ್ನಿ ಫಸ್ಟ್ ಲೀಗಲ್ ಫೀಲ್ಡ್ಗೆ ಬರೋಣ. ಸಾಮಾನ್ಯವಾಗಿ ಒಂದು ದೊಡ್ಡ ಕಂಪನಿ ಲೈಕ್ ಅಮೆಝಾನ್ ಆರ್ ಗೂಗಲ್
ಬೇರೆ ಕಂಪನಿ ಜೊತೆ ಡೀಲ್ ಮಾಡುತ್ತೆ. ಸಾವಿರಾರು ಕಾಂಟ್ರಾಕ್ಟ್ ಗಳನ್ನ ಚೆಕ್ ಮಾಡಬೇಕು. ಇದಕ್ಕೆ ಡ್ಯೂ ಡಿಲಿಜೆನ್ಸ್ ಅಂತ ಹೇಳ್ತಾರೆ. ಈಗ ಒಬ್ಬ ಜೂನಿಯರ್ ಲಾಯರ್ ಕೆಲಸ ಏನು ಅಂದ್ರೆ, ಈ 500 ಪೇಜ್ ಕಾಂಟ್ರಾಕ್ಟ್ ಓದಿ ಇದರಲ್ಲಿ ನಮಗೆ ರಿಸ್ಕ್ ಇದೆಯಾ, ಇದನ್ನ ಸೈನ್ ಮಾಡ್ಬೋದಾ ಅಂತ ಚೆಕ್ ಮಾಡೋದು. ಇದಕ್ಕೆ ಅವರು ಗಂಟೆಗಟ್ಲೆ ಟೈಮ್ ತಗೋತಾರೆ. ಆಮೇಲೆ ಬಿಲ್ಲೆಬಲ್ ಅವರ್ಸ್ ಚಾರ್ಜ್ ಮಾಡ್ತಾರೆ. ಆದ್ರೆ ಆಂಥ್ರೋಪಿಕ್ ನ ಲೀಗಲ್ ಆಟೋಮೇಷನ್ ಪ್ಲಗ್ ಇನ್, ನೀವು ಅದಕ್ಕೆ ಒಂದು ಫೋಲ್ಡರ್ ಅಪ್ಲೋಡ್ ಮಾಡಿ, ಅದರಲ್ಲಿರೋ 100 ಕಾಂಟ್ರಾಕ್ಟ್ ಇರಲಿ, ಕ್ಲಾಡ್ ಏಜೆಂಟ್ ಕ್ಷಣದಲ್ಲಿ ಸ್ಕ್ಯಾನ್ ಮಾಡುತ್ತೆ. ಅಷ್ಟೇ ಅಲ್ಲ, ಕಂಪ್ನಿ ಪ್ಲೇ ಬುಕ್ ಅಪ್ಲೋಡ್ ಮಾಡಬಹುದು. ಅಂದ್ರೆ ನಿಮ್ಮ ಕಂಪ್ನಿ ರೂಲ್ಸ್ ಪ್ರಕಾರ ಕ್ಲಾಸ್ ಗಳನ್ನು ಓದುತ್ತೆ, ಆಮೇಲೆ ಸರಿನಾ ತಪ್ಪು ಅಂತ ಹೇಳುತ್ತೆ. ಆಮೇಲೆ ಹೇಳುತ್ತೆ ಪೇಜ್ 42 ಪ್ಯಾರಾ 3 ಅಲ್ಲಿ ಈ ಕ್ಲಾಸ್ ನಮಗೆ ಡೇಂಜರ್ ಆಗ್ಬೋದು ಅಂತ. ಮತ್ತೆ ಇದು ಹ್ಯಾಲುಸಿನೇಷನ್ಸ್ ಮಾಡಲ್ಲ, ಯಾಕಂದ್ರೆ ಇದಕ್ಕೆ ಸೈಟೇಷನ್ ವೆರಿಫಿಕೇಶನ್ ಸಬ್ ಏಜೆಂಟ್ ಇದೆ. ಅಂದ್ರೆ ಅದು ಬರೀ ಒಪಿನಿಯನ್ ಕೊಡಲ್ಲ, ಈ ಲಾ ಪ್ರಕಾರ ಇದು ತಪ್ಪು ಅಂತ ಪ್ರೂಫ್ ಕೊಡುತ್ತೆ. ಇದರ ಪರಿಣಾಮ ಏನು? ಲೀಗಲ್ ಪ್ರೊಸೆಸ್ ಔಟ್ಸೋರ್ಸಿಂಗ್ ಫರ್ಮ್ಗಳು ಕಷ್ಟಪಡ್ಬೇಕೀಗ. ಒಂದು ಕೆಲಸ ಮಾಡೋಕ್ 10 ಜನ ಬೇಕಾದ್ರೆ ಒಬ್ಬ ಸೀನಿಯರ್ ಕ್ಲಾಡ್ ಇಟ್ಕೊಂಡು 10 ಜನ ಕೆಲಸ. ಅದಕ್ಕೆ ಲೀಗಲ್ ಝೂಮ್ ಶೇರ್ ಪ್ರೈಸಸ್ ಬಿದ್ದೋಗಿತ್ತು. ನೆಕ್ಸ್ಟ್ ಹೆಲ್ತ್ ಕೇರ್ಗೆ ಬರೋಣ. ಡಾಕ್ಟರ್ಸ್ಗೆ ಪೇಷಂಟ್ ನೋಡ್ಬೇಕಿಂತ ಜಾಸ್ತಿ ತಲೆನೋವೇನಂದ್ರೆ ಪೇಪರ್ ವರ್ಕ್. ಇನ್ಶೂರೆನ್ಸ್ ಕ್ಲೇಮ್ ಮಾಡಬೇಕು, ಪ್ರಯರ್ ಆಥರೈಸೇಷನ್ ಲೆಟರ್ ಬರೀಬೇಕು, ಇದರಲ್ಲೇ ಅರ್ಧ ಜೀವನ ಹೋಗುತ್ತೆ. ಆಂಥ್ರೋಪಿಕ್ ಕ್ಲಾಡ್ ಫಾರ್ ಹೆಲ್ತ್ ಕೇರ್ ಲಾಂಚ್ ಮಾಡಿದೆ. ಇದು ಹೇಗೆ ಅಂದ್ರೆ, ಇಮ್ಯಾಜಿನ್ ಮಾಡಿ, ಡಾಕ್ಟರ್ ಒಬ್ಬ ಪೇಷಂಟ್ಗೆ ಟ್ರೀಟ್ಮೆಂಟ್ ಎಕ್ಸ್ ಕೊಡಬೇಕು ಅಂತ ಪ್ರಿಸ್ಕ್ರೈಬ್ ಮಾಡ್ತಾರೆ. ಕ್ಲಾಡ್ ಏಜೆಂಟ್ ಒಂದು ಪೇಷಂಟ್ ನ ಹೆಲ್ತ್ ರೆಕಾರ್ಡ್ ಓಪನ್ ಮಾಡುತ್ತೆ, ಇನ್ಶೂರೆನ್ಸ್ ಕಾಪಿ ಓಪನ್ ಮಾಡುತ್ತೆ, ಮತ್ತೆ ಮೆಡಿಕಲ್ ರಿಸರ್ಚ್ ಡೇಟಾಬೇಸ್ ಗೆ ಹೋಗಿ ಅದಾದ್ಮೇಲೆ ಅದು ಸ್ವತಃ ಮೆಡಿಕಲ್ ನೆಸೆಸಿಟಿ ಡಾಕ್ಯುಮೆಂಟ್ಸ್ ಡ್ರಾಫ್ಟ್ ಮಾಡುತ್ತೆ. ಡಿಯರ್ ಇನ್ಶೂರೆನ್ಸ್ ಕಂಪನಿ, ಈ ಪೇಷಂಟ್ಗೆ ಈ ಟ್ರೀಟ್ಮೆಂಟ್ ಬೇಕಾಗಿದೆ ಅಂತ ಡಾಕ್ಟರ್ ಬರೀ ಅಪ್ರೂವ್ ಬಟನ್ ಅಷ್ಟೇ ಒತ್ತಬೇಕು. ಇನ್ಶೂರೆನ್ಸ್ ಕಂಪನಿ ರಿಜೆಕ್ಟ್ ಆಗೋ ಚಾನ್ಸ್ ತುಂಬಾ ಕಡಿಮೆ ಆಗುತ್ತೆ. ಇನ್ನು ಕ್ಲಿನಿಕಲ್ ಟ್ರಯಲ್ಸ್ ಪರೀಕ್ಷೆ ಅಲ್ಲಿ ಕ್ಲಾಡ್ ರಿಯಲ್ ಟೈಮ್ ಮಾನಿಟರಿಂಗ್ ಮಾಡುತ್ತೆ. ಪೇಷಂಟ್ ಎನ್ರೋಲ್ಮೆಂಟ್ ಸ್ಲೋ ಆದ್ರೆ, ಬಾಟಲ್ ನೆಕ್ಸ್ ಇದ್ರೆ ಮುಂಚೆನೆ ಪ್ರಿಡಿಕ್ಟ್ ಮಾಡುತ್ತೆ. ಡಾಕ್ಟರ್ಸ್ ರೀಪ್ಲೇಸ್ ಆಗಲ್ಲ, ಆದ್ರೆ ಹಾಸ್ಪಿಟಲ್ ನಲ್ಲಿರೋ ಅಡ್ಮಿನಿಸ್ಟ್ರೇಷನ್ ಸ್ಟಾಫ್, ಇನ್ಶೂರೆನ್ಸ್ ಕ್ಲರ್ಕ್ಸ್ ಅವರೆಲ್ಲ ಕೆಲಸ ಡೌಟ್ಫುಲ್. ಮೂರನೇ ಕ್ಷೇತ್ರ ಫೈನಾನ್ಸ್ ಅಂಡ್ ಬ್ಯಾಂಕಿಂಗ್. ವಾಲ್ ಸ್ಟ್ರೀಟ್ ನಲ್ಲಿ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ಸ್ ಬೆಳಗ್ಗೆ 4 ಗಂಟೆವರೆಗೂ ಕೆಲಸ ಮಾಡ್ತಾರೆ. ಏನ್ ಕೆಲಸ? ಎಕ್ಸೆಲ್ ಮಾಡೆಲ್ಸ್ ಅಪ್ಡೇಟ್ ಮಾಡೋದು, ಕಂಪ್ನಿ ರಿಪೋರ್ಟ್ಸ್ ಓದೋದು. ಕ್ಲಾಡ್ 4.6ಗೆ ನ್ಯೂಮರಿಕಲ್ ರೀಸನಿಂಗ್ ಸೂಪರ್ ಪವರ್ ಇದೆ. ಹಳೆ LLMಗಳು 2+2 5 ಅಂತ ತಪ್ಪು ಮಾಡ್ತಿದ್ವು, ಆದ್ರೆ ಕ್ಲಾಡ್ ಹೀಗೆ ಮಾಡಲ್ಲ. ನೀವು ಅಪ್ಡೇಟ್ ದ DCF ಮಾಡೆಲ್ ಫಾರ್ ಕಂಪ್ನಿ ಎಕ್ಸ್ ಅಂತ ಹೇಳಿದ್ರೆ ಕ್ಲಾಡ್ ಕೋಡ್ ಇಂಟರ್ಪ್ರಿಟರ್ ಯೂಸ್ ಮಾಡಿ ಪೈಥಾನ್ ಕೋಡ್ ಬರೆದು ಕ್ಯಾಲ್ಕುಲೇಷನ್ ಮಾಡುತ್ತೆ. ಇದರಿಂದ ನಂಬರ್ಸ್ ತುಂಬಾ ಅಕ್ಯುರೇಟ್ ಆಗಿರುತ್ತೆ. ಇಮ್ಯಾಜಿನ್ ಮಾಡಿ, ನೀವು ಕ್ಲಾಡ್ಗೆ ರಿಲಯನ್ಸ್ ಕಂಪ್ನಿಯ ರಿಪೋರ್ಟ್ ಡೌನ್ಲೋಡ್ ಮಾಡು, ಅದರಲ್ಲಿ ರೆವೆನ್ಯೂ ಫಿಗರ್ಸ್ ತೆಗಿ, ನನ್ನ ಎಕ್ಸೆಲ್ ಮಾಡೆಲ್ಗೆ ಅಪ್ಡೇಟ್ ಮಾಡು, ಒಂದು ವೇರಿಯೇಷನ್ ಅನಾಲಿಸಿಸ್ ರಿಪೋರ್ಟ್ ರೆಡಿ ಮಾಡು ಅಂತ ಹೇಳಿದ್ರೆ ಅದು ಮಾಡುತ್ತೆ. ಇದು ಡಲೋಪ ಇಂಟಿಗ್ರೇಷನ್ ಯೂಸ್ ಮಾಡಿ ಡೇಟಾ ಹೇಳ್ಕೊಂಡು ಎಕ್ಸೆಲ್ ಪ್ಲಗ್ ಇನ್ ಮೂಲಕ ಅಪ್ಡೇಟ್ ಮಾಡಿ ಇನ್ವೆಸ್ಟರ್ ರೆಡಿ ರಿಪೋರ್ಟ್ ಕೈಗೆ ಕೊಡುತ್ತೆ. ಮನುಷ್ಯ ಮಾಡಿದ್ರೆ 10 hours ಬೇಕಾಗುತ್ತೆ, ಆದ್ರೆ ಇದು 10 minutes ಅಲ್ಲಿ ಈ ಕೆಲಸ ಮುಗಿಸುತ್ತೆ. ಹಾಗಾದ್ರೆ ಫೈನಾನ್ಷಿಯಲ್ ಅನಲಿಸ್ಟ್ ಜಾಬ್ ಕೂಡ ಕೊನೆಗೆ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಸ್ ಹತ್ರ ಬರೋಣ. ತುಂಬಾ ಜನ AI ಕೋಡ್ ಬರೆಯುತ್ತೆ, ಆದ್ರೆ ಕಾಂಪ್ಲೆಕ್ಸ್ ಲಾಜಿಕ್ ಬರೆಯಲ್ಲ ಅಂತ ಆರ್ಗ್ಯೂ ಮಾಡಿ. ಬ್ಯಾಂಕ್ಗಳಲ್ಲಿ ಇನ್ನು ಹಳೆ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ, ಅವ್ರ ಓಲ್ಡ್ ಜಾವಾ ವರ್ಷನ್ಸ್ ಯೂಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಇದನ್ನ ಹೊಸ ಲ್ಯಾಂಗ್ವೇಜ್ಗೆ ಚೇಂಜ್ ಮಾಡೋದು ತುಂಬಾ ಬೋರಿಂಗ್ ಮತ್ತೆ ಕಷ್ಟ ಅಂತ ಮಾಡೋಕೆ ಇಷ್ಟಪಡಲ್ಲ. ಕ್ಲಾಡ್ ಲೆಗಸಿ ಮೈಗ್ರೇಷನ್ ಏಜೆಂಟ್ ಟೀಮ್ ಏನ್ ಮಾಡುತ್ತೆ? ಏಜೆಂಟ್ 1 ಹಳೆ ಕೋಡ್ ನ ಓದುತ್ತೆ, ಏಜೆಂಟ್ 2 ಹೊಸ ಕೋಡ್ ಬರೆಯುತ್ತೆ, ಏಜೆಂಟ್ 3 ಟೆಸ್ಟ್ ಮಾಡುತ್ತೆ, ಏಜೆಂಟ್ 4 ರನ್ ಮಾಡಿ ಎರರ್ ಹೇಳುತ್ತೆ.
ಇದು ಕಂಟಿನ್ಯೂಸ್ ಆಗಿ ಮಾಡುತ್ತೆ. ಮನುಷ್ಯರು ಬರೀ ಕೊನೆಗೆ ರಿವ್ಯೂ ಮಾಡಿದ್ರೆ ಆಯ್ತು. ಕ್ಲಾಡ್ ಎಲ್ಲ ಕೆಲಸ. ಇದಕ್ಕೆ ಆಂಥ್ರೋಪಿಕ್ ಸಿಇಒ ಏನ್ ಹೇಳ್ತಾರೆ ಅಂದ್ರೆ, ಎಂಟ್ರಿ ಲೆವೆಲ್ ಕೋಡಿಂಗ್ ರೋಲ್ಸ್ ಆರ್ ಆಬ್ಸೊಲ್ಯೂಟ್. ಅಂದ್ರೆ ನೀವು ಬರೆಯೋ ಕೋಡ್ ಬರಿತೀನಿ ಅಂದ್ರೆ ಕೆಲಸ ಸಿಗಲ್ಲ. ಆರ್ಕಿಟೆಕ್ಟ್ ನೋಡಿ ಸ್ನೇಹಿತರೆ, ಇದು ಬರೀ ಟೂಲ್ಸ್ ಅಲ್ಲ. ಡಿಸ್ರಪ್ಷನ್, ಲೀಗಲ್ ಪ್ಲಗ್ ಇನ್, ಹೆಲ್ತ್ ಕೇರ್ ಏಜೆಂಟ್, ಫೈನಾನ್ಸ್ ಅನಲಿಸ್ಟ್, ಇವೆಲ್ಲ ವರ್ಟಿಕಲ್ ಇಂಟಿಗ್ರೇಷನ್. ಆಂಥ್ರೋಪಿಕ್ ಸ್ಟ್ರಾಟಜಿ ಕ್ಲಿಯರ್. ಅವರು ಬರೀ ಚಾಟ್ ಬೋಟ್ ಕೊಟ್ಟು ಸುಮ್ಮನೆ ಕೂತಿಲ್ಲ. ಅವರು ಪ್ರತಿ ಇಂಡಸ್ಟ್ರಿಗೂ ಸ್ಪೆಷಲೈಸ್ಡ್ ಏಜೆಂಟ್ ಬಿಡ್ತಿದ್ದಾರೆ. ಹಾಗಾದ್ರೆ ಎಫಿಷಿಯನ್ಸಿ ಇಂದ ಆಗೋ ಪರಿಣಾಮ ಏನು? ಕಂಪನಿಗಳಿಗೆ ಪ್ರಾಫಿಟ್ ಜಾಸ್ತಿ ಆಗ್ಬಹುದು, ಆದ್ರೆ ಕೆಲಸ ಕಳೆದುಕೊಂಡ ಲಕ್ಷಾಂತರ ಜನರು ಏನ್ ಮಾಡ್ಬೇಕು? ಆಂಥ್ರೋಪಿಕ್ ಸಿಇಒ ಹೇಳ್ತಾರೆ, ವೈಟ್ ಕಾಲರ್ ಬ್ಲಡ್ ಬಾತ್ ಬರ್ತಾ ಇದೆ ಅಂತ. 50% ಜಾಬ್ಸ್ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಮ್ಮ ಫ್ಯೂಚರ್ ಏನು? ತುಂಬಾ ಸೀರಿಯಸ್ ಆಗಿದೆ ಈ ಟಾಪಿಕ್, ಯಾರು ಮಿಸ್ ಮಾಡಬೇಡಿ. ನಾವು ಇಲ್ಲಿವರೆಗೂ ಆಂಥ್ರೋಪಿಕ್ ನ ಟೆಕ್ನಾಲಜಿ ಬಗ್ಗೆ ಮಾತಾಡಿದ್ವಿ, ಆದ್ರೆ ಮಾನ್ಸ್ಟರ್ ಕೇಪಬಿಲಿಟೀಸ್ ಬಗ್ಗೆ ನೋಡಿದ್ವಿ. ಇವಾಗ ಮನುಷ್ಯರಿಗೆ ಏನಾಗುತ್ತೆ ನೋಡೋಣ. ಅಂದ್ರೆ ಕೆಲಸ ಮಾಡೋ, ಯಾವಾಗ ಒಂದ್ ಕಂಪನಿ ಸಿಇಒ ಹೊರಗೆ ಬಂದು ನಾವು ಕ್ರಿಯೇಟ್ ಮಾಡಿರೋ ಟೆಕ್ನಾಲಜಿಯಿಂದ ರಕ್ತಪಾತ ಆಗುತ್ತೆ ಅಂತ ಹೇಳಿದ್ರೆ, ಅವಾಗ ನಾವು ಅದನ್ನ ಇಗ್ನೋರ್ ಮಾಡೋಕೆ ಆಗಲ್ಲ. ಅವರ ಪ್ರಕಾರ 5 ವರ್ಷಗಳಲ್ಲಿ ಎಂಟ್ರಿ ಲೆವೆಲ್ ವೈಟ್ ಕಾಲರ್ ಜಾಬ್ಸ್ 50% ಹೋಗುತ್ತೆ. ಕೇಳೋಕೆ ಶಾಕ್ ಅಲ್ವಾ? ವೈಟ್ ಕಾಲರ್ ಜಾಬ್ಸ್ ಏನು ಅಂದ್ರೆ, AC ಆಫೀಸ್ ಅಲ್ಲಿ ಕೂತು ಕೆಲಸ ಮಾಡೋರು, ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಕೆಲಸ ಮಾಡೋರು. ಇದನ್ನ ಇಷ್ಟು ದಿನ ಕೆಲಸಗಳು ಸೇವೆಯಲ್ಲಿದ್ವು, ಆದ್ರೆ ಎಕ್ಸ್ಟೆನ್ಷನ್ ಹತ್ರ ಹೋಗ್ತಿದೆ. ಇವತ್ತಿನ ವಿಡಿಯೋದಲ್ಲಿ ನಾವು ವೈಟ್ ಕಾಲರ್ ಬ್ಲಡ್ ಬಾತ್ ನ ಅನಲೈಸ್, ಯಾರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಮತ್ತು ಆಂಥ್ರೋಪಿಕ್ಗೆ ಇದೆಲ್ಲ ಮುಂಚೆನೆ ಗೊತ್ತಿತ್ತ. ಮೊದಲು ಎಂಟ್ರಿ ಲೆವೆಲ್ ಬಗ್ಗೆ ನೋಡೋಣ. ಕಾಲೇಜ್ ಮುಗಿಸಿ ಫ್ರೆಶ್ ಆಗಿ ಕೆಲಸಕ್ಕೆ ಹುಡುಕ್ತಿರೋ ಸ್ಟೂಡೆಂಟ್ಸ್ ಬಗ್ಗೆ ನೋಡೋಣ. ಇವರು ಯಾಕೆ ಕೆಲಸ ಮಾಡ್ತಾರೆ? ಜೂನಿಯರ್ ಕೋಡರ್ಸ್, ಪ್ಯಾರಾಲೀಗಲ್ಸ್, ಫೈನಾನ್ಷಿಯಲ್ ಅನಲಿಸ್ಟ್ ಅಥವಾ ಕಸ್ಟಮರ್ ಸಪೋರ್ಟ್. ಈ ಕೆಲಸಗಳಲ್ಲಿ ಒಂದು ಪ್ಯಾಟರ್ನ್ ಇದೆ, ರೂಟೀನ್ ಅಂಡ್ ರಿಪಿಟಿಷನ್. ಕ್ಲಾಡ್ 4.6 ಇದು ಹಾಲ್ ಕುಡ್ದ ಹಾಗೆ ಸಾಲ್ವ್ ಮಾಡುತ್ತೆ. ಆಂಥ್ರೋಪಿಕ್ ಸಿಇಒ ಪ್ರಕಾರ ಈ ಕೆಲಸಗಳನ್ನ AI ಪೂರ್ತಿಯಾಗಿ ರೀಪ್ಲೇಸ್ ಮಾಡುತ್ತೆ. ಇಮ್ಯಾಜಿನ್ ಮಾಡಿ, ಪ್ರತಿ ವರ್ಷ ಇಂಡಿಯಾದಲ್ಲಿ ಲಕ್ಷಾಂತರ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಹೊರಗೆ ಬರ್ತಾರೆ. ಅವರಲ್ಲಿ ತುಂಬಾ ಜನ ಸೇರೋದು ಮಾಸ್ ರೆಕ್ರೂಟರ್ಸ್ ಹತ್ರ, ಅಂದ್ರೆ TCS, ಇನ್ಫೋಸಿಸ್, ವಿಪ್ರೋ. ಅವರು ಇದೇ ಎಂಟ್ರಿ ಲೆವೆಲ್ ಬಗ್ಗೆ ಮಾತಾಡ್ತಿರೋದು. ಈಗ ಆಂಥ್ರೋಪಿಕ್ ಆದ್ಮೇಲೆ ಈ ಕಂಪನಿಗಳು ಹೈರಿಂಗ್ ಫ್ರೀಸ್ ಮಾಡುತ್ತೆ. ಲಕ್ಷಾಂತರ ಹುಡುಗರ ಕತೆ ಏನು? ಇದು ಪ್ರಿಡಿಕ್ಷನ್ ಅಲ್ಲ, ಮಾರ್ಕೆಟ್ ರಿಯಾಲಿಟಿ. ಇಲ್ಲಿ ಒಂದು ತುಂಬಾ ದೊಡ್ಡ ಸೆಕೆಂಡ್ ಆರ್ಡರ್ ಎಫೆಕ್ಟ್ ಇದೆ. ಇದನ್ನ ನಾವು ಅಪ್ರೆಂಟಿಸ್ ಗ್ಯಾಪ್ ಅಂತೀವಿ. ಒಂದು ಸಿಂಪಲ್ ಲಾಜಿಕ್ ಹೇಳಿ, ಒಬ್ಬ ಸೀನಿಯರ್ ಡಾಕ್ಟರ್ ಆಗ್ಬೇಕು ಅಂದ್ರೆ ಅವನು ಮೊದಲು ಜೂನಿಯರ್ ಆಗಿ ಕೆಲಸ ಮಾಡಬೇಕು. ಚಿಕ್ಕ ಪುಟ್ಟ ಸರ್ಜರಿ ಮಾಡಿ, ಮಿಸ್ಟೇಕ್ಸ್ ಮಾಡಿ, ಆಮೇಲೆ ದೊಡ್ಡವರು ಆಗ್ತಾರೆ. ಅದೇ ರೀತಿ ಸೀನಿಯರ್ ಆರ್ಕಿಟೆಕ್ಟ್ ಆಗೋಕೆ ಜೂನಿಯರ್ ಡೆವಲಪರ್ ಆಗಿ ಕೋಡ್ ಬರಿಬೇಕು. ಆದ್ರೆ ಈಗ ಜೂನಿಯರ್ ಲೆವೆಲ್ ಕೆಲಸ ಕ್ಲಾಡ್ ಮಾಡ್ತಿದೆ. ಪ್ರಾಕ್ಟೀಸ್ ಅಲ್ಲಿ ಸಿಗುತ್ತೆ. ಕಂಪನಿ ಹೇಳುತ್ತೆ, ನಮಗೆ ಜೂನಿಯರ್ ಬೇಡ, ಸೀನಿಯರ್ ಬೇಕು. ಸರಿ, ಜೂನಿಯರ್ಸ್ಗೆ ಕೆಲಸನೇ ಇಲ್ಲ ಅಂದ್ರೆ ಅವರು ಸೀನಿಯರ್ ಆಗೋದು ಹೇಗೆ? ಇಲ್ಲಿ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಮುಂದಿನ 10 years ಅಲ್ಲಿ ಎಕ್ಸ್ಪರ್ಟ್ ಕ್ರೈಸಿಸ್ ಕ್ರಿಯೇಟ್ ಆಗುತ್ತೆ. ನಮಗೆ ಸೀನಿಯರ್ ಎಕ್ಸ್ಪರ್ಟ್ಸ್ ಬೇಕು, ಆದ್ರೆ ಅವರು ಸಿಗಲ್ಲ. ಯಾಕಂದ್ರೆ ಅವರು ಜೂನಿಯರ್ ಟ್ರೈನಿಂಗ್ ಪಡೆದಿಲ್ಲ. ಇದೊಂದು ಆಂಥ್ರೋಪಿಕ್ಗೆ ಇದು ಮುಂಚೆನೆ ಗೊತ್ತಿತ್ತು. ಅದಕ್ಕೆ ಅವರು ಎಕನಾಮಿಕ್ ಫ್ಯೂಚರ್ಸ್ ಪ್ರೋಗ್ರಾಮ್ ಅಂತ ಒಂದು ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರು. ಇದು ಏನ್ ಮಾಡುತ್ತೆ ಅಂದ್ರೆ, ಸ್ಪೈ ತರ ಕೆಲಸ ಮಾಡುತ್ತೆ. ಪ್ರಪಂಚದಲ್ಲಿ ಜನ AI ನ ಹೇಗೆ ಯೂಸ್ ಮಾಡ್ತಿದ್ದಾರೆ, ಅದರಿಂದ ಎಕನಾಮಿ ಮೇಲೆ ಏನ್ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಟ್ರ್ಯಾಕ್ ಮಾಡ್ತಿದ್ದಾರೆ. ಇದಕ್ಕೆ ಎಕನಾಮಿಕ್ ಇಂಡೆಕ್ಸ್ ಅಂತ ಹೆಸರು. ಒಂದು ಎಕ್ಸಾಂಪಲ್ ನೋಡೋಣ. January 2026 ನ ಡೇಟಾ ಪ್ರಕಾರ ಟ್ರಾನ್ಸ್ಲೇಷನ್ ಕೆಲಸ 0.7% ಯೂಸೇಜ್ ಇದೆ.
ಆದ್ರೆ ಈ ಕೆಲಸ ಕಂಪ್ಲೀಟ್ ಆಗಿ ಆಟೋಮ್ಯಾಟಿಕ್ ಆಗಿದೆ. ಆದ್ರೆ ಹ್ಯೂಮನ್ ಟ್ರಾನ್ಸ್ಲೇಟರ್ಸ್ಗೆ ಡಿಮ್ಯಾಂಡೇ ಇಲ್ಲ. ಅದೇ ಟೈಮ್ನಲ್ಲಿ ಕ್ರಿಯೇಟಿವ್ ಸ್ಟ್ರಾಟಜಿ ಕೆಲಸಗಳನ್ನ ಇನ್ನೂ ಮನುಷ್ಯರೇ ಮಾಡ್ತಿದ್ದಾರೆ. ಸೊ ಇಂಡೆಕ್ಸ್ ಹೇಳೋದು ಏನು ಅಂದ್ರೆ, ಕ್ರಿಯೇಟಿವ್ ಇದ್ರೆ ಉಳಿಯುತ್ತೆ ಕೆಲಸ, ರೂಟೀನ್ ಆದ್ರೆ ಮನೆಗೆ ಹೋಗ್ತೀರಾ. ಫ್ರೆಂಡ್ಸ್, ಒಂದ್ ಕಡೆ ಆಂಥ್ರೋಪಿಕ್ ಸಿಒ ಬ್ಲಡ್ ಬಾತ್ ಅಂತ ಹೇಳ್ತಿದ್ದಾರೆ, ಇನ್ನೊಂದು ಕಡೆ ಅವರು ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ರಿಸರ್ಚ್ಗೆ ದುಡ್ಡು ಕೊಟ್ಟಿದ್ದಾರೆ. ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂದ್ರೆ ಸರ್ಕಾರ ಪ್ರತಿ ತಿಂಗಳು ಜನರಿಗೆ ಕೆಲಸ ಮಾಡದೇ ಇದ್ರು ಮಿನಿಮಮ್ ಸ್ಯಾಲರಿ ಕೊಡೋದು. ಯಾಕೆ ಆಂಥ್ರೋಪಿಕ್ ಇದಕ್ಕೆ ಸಪೋರ್ಟ್ ಮಾಡ್ತಿದೆ? ಯಾಕಂದ್ರೆ ಅವರಿಗೆ ಗೊತ್ತಿದೆ, ನಮ್ಮ ಟೆಕ್ನಾಲಜಿಯಿಂದ ಕೋಟ್ಯಾಂತರ ಜನ ಕೆಲಸ ಕಳ್ಕೊತಾರೆ, ಅವರಿಗೆ ದುಡ್ಡು ಬೇರೆ ದಾರಿಯಲ್ಲಿ ಬರಬೇಕು. ಸೊ ಈ ಟೆಕ್ನಾಲಜಿ ಕ್ರಿಯೇಟ್ ಮಾಡ್ತಿದ್ದ ಕಂಪನಿನೇ ಅದರ ಪರಿಹಾರ ಹುಡುಕ್ತಿದೆ. ನಿಮಗೆ ರೆಸ್ಪಾನ್ಸಿಬಲ್ ಅನ್ಸುತ್ತಾ ಅಥವಾ ಸ್ಕೇರಿ ಅನ್ಸುತ್ತಾ? ವೇಟ್, ಆಟೋಮೇಷನ್ ಅಡ್ಜಸ್ಟ್ಮೆಂಟ್ ಅಸಿಸ್ಟೆನ್ಸ್ ಅಂತ ಬೇರೆ ಒಂದು ಪ್ಲಾನ್ ಕೂಡ ಇದೆ. ಅಂದ್ರೆ AI ಇಂದ ಕೆಲಸ ಹೋದವರು ಹೇಗೆ ಬದುಕು ಕಟ್ಕೊಳ್ಬೇಕು. ಪರಿಸ್ಥಿತಿ ಗಂಭೀರವಾಗಿದೆ, ನಾನು ಒಪ್ಕೋತೀನಿ. ಆದ್ರೆ ಕೂತ್ಕೊಂಡು ಅಳೋದು ಸಿಇಒ ಹೇಳ್ದಾಗೆ ಬ್ಲಡ್ ಬಾತ್ ಇಂದ ತಪ್ಪಿಸ್ಕೋಬೇಕು. ಆಂಥ್ರೋಪಿಕ್ ಅವರೇ ಸರ್ವೈವಲ್ ಗೈಡ್ ಕೊಟ್ಟಿದ್ದಾರೆ, ಅದರ ಹೆಸರು ಏಜೆಂಟ್ ಆರ್ಕೆಸ್ಟ್ರೇಷನ್. ನೀವು ಕೋಡರ್ ಆಗಿರ್ಬೋದು, ರೈಟರ್ ಆಗಿರ್ಬೋದು, ಮ್ಯಾನೇಜರ್ ಆಗಿರ್ಬೋದು. 2026 ಅಲ್ಲಿ ನೀವು ಸರ್ವೈವ್ ಆಗಬೇಕು ಅಂದ್ರೆ ನಿಮಗೆ ಬರ್ಬೇಕಾಗಿರೋದು ಕೋಡಿಂಗ್ ಅಲ್ಲ, ಬೇರೆ ಒಂದು ಸ್ಕಿಲ್. ಅದು ಯಾವುದು? ಅದನ್ನ ಹೇಗೆ ಕಲಿಯೋದು ನೋಡೋಣ. ಈಗ ಸಮಸ್ಯೆಗಳನ್ನು ನೋಡಿದ್ವಿ. ಜಾಬ್ ಹೋಗುತ್ತೆ, ಎಕನಾಮಿಕ್ ಬೀಳುತ್ತೆ, ಸೀನಿಯರ್ ಸಿಗಲ್ಲ, ಇದೆಲ್ಲ ನೋಡಿ ನಿಮಗೆ ಭಯ ಆಗಿದೆ ಅಂತ ಗೊತ್ತು. ಆದ್ರೆ ಭಯ ಪಡೋ ಬದಲು ಎಲ್ಲ ಸಮಸ್ಯೆಗೂ ಪರಿಹಾರ. 2026 ಹೊಸ ಯುಗದಲ್ಲಿ 2 ತರ ಜನ ಇದ್ದಾರೆ. ವಿಕ್ಟಿಮ್ಸ್, AI ಇಂದ ಕೆಲಸ ಕಳ್ಕೊಂಡು ಅಂತ ಅಳುವವರು. ಸೆಕೆಂಡ್, ಪೈಲಟ್ಸ್, AI ಇಂದ ಕೆಲಸ ಹೋಯ್ತು ಆದ್ರೆ ನಾನು AIಗೆ ಬಾಸ್ ಆಗ್ತೀನಿ ಅಂತ ಹೇಳೋರು. ನೀವು ಯಾವ ಕ್ಯಾಟಗರಿಗೆ ಸೇರ್ಬೇಕು? ಪೈಲಟ್ ಆಗ್ಬೇಕು ಅಂದ್ರೆ ಕೋಡಿಂಗ್ ಏನ್ ಬೇಡ, ಎಕ್ಸೆಲ್ ಬರ್ಬೇಕಿಲ್ಲ. ನಿಮಗೆ ಬರ್ಬೇಕಾಗಿರೋದು ಒಂದು ಹೊಸ ಸ್ಕಿಲ್, ಅಂದ್ರೆ ಏಜೆಂಟ್ ಆರ್ಕೆಸ್ಟ್ರೇಷನ್. ಅಂದ್ರೆ ಏಜೆಂಟ್ ನ ಹೇಗೆ ಉಪಯೋಗಿಸೋದು. ಆಂಥ್ರೋಪಿಕ್ ರಿಪೋರ್ಟ್ ಪ್ರಕಾರ ಈ ಸ್ಕಿಲ್ ನಲ್ಲಿ 3 ಮುಖ್ಯ ಭಾಗಗಳಿವೆ. ಮೊದಲನೇದು ಡಿಕಂಪೋಸಿಷನ್. ಇಮ್ಯಾಜಿನ್ ಮಾಡಿ, ನಿಮ್ಮ ಬಾಸ್ ನಿಮಗೆ ಕಾಂಪಿಟಿಟರ್ ಅನಾಲಿಸಿಸ್ ರಿಪೋರ್ಟ್ ಕೊಡಿ ಅಂತ ಹೇಳ್ತಾರೆ. ಹಳೆ ಕಾಲದಲ್ಲಿ ಗೂಗಲ್ ರಿಸರ್ಚ್ ಮಾಡಬೇಕಿತ್ತು, ಆದ್ರೆ ಆರ್ಕೆಸ್ಟ್ರೇಟರ್ ಅದನ್ನ ನೀವು ಆ ದೊಡ್ಡ ಕೆಲಸನ ಟಾಸ್ಕ್ ಆಗಿ ಬ್ರೇಕ್ ಡೌನ್ ಮಾಡಬೇಕು. ಟಾಸ್ಕ್ಗೆ ನ್ಯೂಸ್ ವೆಬ್ಸೈಟ್ ಅಲ್ಲಿ ಹುಡುಕ್ಬೇಕು. ಟಾಸ್ಕ್ ಬಿ, ಅವರ ಪ್ರಾಡಕ್ಟ್ ಪ್ರೈಸ್ ಲಿಸ್ಟ್ ತೆಗಿಬೇಕು. ಪಾರ್ಟ್ ಸಿ, ನಮ್ಮ ಪ್ರಾಡಕ್ಟ್ ಜೊತೆ ಕಂಪೇರ್. AIಗೆ ರಿಪೋರ್ಟ್ ಕೊಡು, ಅದು ಕನ್ಫ್ಯೂಸ್ ಆಗುತ್ತೆ. ಈ 3 ಸ್ಟೆಪ್ಸ್ ಮಾಡು ಅಂತ ಹೇಳಿದ್ರೆ ಅದು ಅರ್ಥ ಆಗುತ್ತೆ. ಎರಡನೇದು ಟೂಲ್ ಚೇನಿಂಗ್. ಕ್ಲಾಡ್ ಬರೀ ಒಂದು ಚಾಟ್ ಬಾಟ್ ಅಲ್ಲ, ಅದು ಯೂನಿವರ್ಸಲ್ ಕನೆಕ್ಟರ್. ನೀವು ಕ್ಲಾಡ್ ನಲ್ಲಿ ಸೇಲ್ಸ್ ಫೋರ್ಸ್ ಡೇಟಾ ಓಪನ್ ಮಾಡು, ಸ್ನೋಫ್ಲೇಕ್ ನಿಂದ ನಂಬರ್ ತೆಗಿ, ಸ್ಲ್ಯಾಕ್ ನಲ್ಲಿ ಮೆಸೇಜ್ ಹಾಕು, ಹೀಗೆ ಬೇರೆ ಬೇರೆ ಟೂಲ್ಸ್ ನ ಕನೆಕ್ಟ್ ಮಾಡಬೇಕು. ಇದಕ್ಕೆ ಮಾಡೆಲ್ ಕಾಂಟೆಕ್ಸ್ಟ್ ಪ್ರೋಟೋಕಾಲ್ ಅಂತ ಕರಿತೀವಿ. ಯಾರಿಗೆ ಈ ಕನೆಕ್ಷನ್ ಮಾಡೋಕೆ ಬರುತ್ತೋ ಅವರೇ ಸೂಪರ್ ಹೀರೋಸ್. ಮೂರನೇದು ವೆರಿಫಿಕೇಶನ್. ಇದು ತುಂಬಾ ಇಂಪಾರ್ಟೆಂಟ್. AI ಕೆಲವೊಮ್ಮೆ ಹ್ಯಾಲುಸಿನೇಟ್ ಮಾಡುತ್ತೆ. ಒಬ್ಬ ಆರ್ಕೆಸ್ಟ್ರೇಟರ್ ಆಗಿ ನಿಮ್ಮ ಕೆಲಸ ಬರೆಯೋದು ಅಲ್ಲ, ಚೆಕ್ ಮಾಡೋದು. ಸ್ಟ್ಯಾಟಿಸ್ಟಿಕಲ್ ಸ್ಯಾಂಪ್ಲಿಂಗ್ ಯೂಸ್ ಮಾಡಿ ಈ ನಂಬರ್ ಸರಿ ಇದೆಯಾ ಅಂತ ವೆರಿಫೈ ಮಾಡೋದು. ಸೊ ಫ್ಯೂಚರ್ ನಲ್ಲಿ ಐ ಕ್ಯಾನ್ ರೈಟ್ ಜಾವಾ ಕೋಡ್ ಅನ್ನೋ ಸ್ಕಿಲ್ ಬೇಕಾಗಿಲ್ಲ. ಐ ಕ್ಯಾನ್ ಮೇಕ್ AI ರೈಟ್ ಜಾವಾ ಕೋಡ್ ಅಂಡ್ ವೆರಿಫೈ ಇಟ್ ಅನ್ನೋ ಸ್ಕಿಲ್ ಬೇಕಾಗುತ್ತೆ. ಇದೆಲ್ಲ ಸೂಪರ್, ಆದ್ರೆ ಕಲಿಯೋದು ಎಲ್ಲಿ? ಕಾಲೇಜಸ್ ನಲ್ಲಿ ಇದು ಹೇಳ್ಕೊಡಲ್ಲ. ಕರೆಕ್ಟ್, ಅದಕ್ಕೆ ಆಂಥ್ರೋಪಿಕ್ ಅವರೇ ಒಂದು ಎಜುಕೇಶನ್ ಸಿಸ್ಟಮ್ ಸ್ಟಾರ್ಟ್ ಮಾಡಿದ್ದಾರೆ. ಅದರ ಹೆಸರು ಆಂಥ್ರೋಪಿಕ್ ಅಕಾಡೆಮಿ. ಇಲ್ಲಿ 2 ಮುಖ್ಯ ಕೋರ್ಸ್ ಇವೆ. ಕ್ಲಾಡ್ ಕೋಡ್ ಇನ್ ಆಕ್ಷನ್, ಇಲ್ಲಿ
ಕೋಡ್ ಬರ್ ಇಲ್ಲಿ ಕೋಡ್ ಬರ್ದೇ ಇರೋರು ಕ್ಲೌಡ್ ಯೂಸ್ ಮಾಡಿ ಹೇಗೆ ಸಾಫ್ಟ್ವೇರ್ ಕಟ್ಟೋದು ಅಂತ ಹೇಳ್ಕೊಡ್ತಾರೆ. ಮತ್ತೆ ಎರಡನೇದು AI ಫ್ಲೂಯೆನ್ಸಿ. AI ಜೊತೆ ಮಾತಾಡಬೇಕು, ಪ್ರಾಂಪ್ಟ್ ಇಂಜಿನಿಯರಿಂಗ್ ಹೆಂಗ್ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಅಷ್ಟೇ ಅಲ್ಲ, ಟೀಚ್ ಫಾರ್ ಆಲ್ ಅನ್ನೋ ಪಾರ್ಟ್ನರ್ಶಿಪ್ ಮೂಲಕ 63 ದೇಶಗಳಲ್ಲಿ ಟ್ರೈನಿಂಗ್ ಕೊಡ್ತಿದ್ದಾರೆ. ಟೀಚರ್ಸ್ ಇನ್ಮೇಲೆ ನಾಲೆಜ್ ಗಿವರ್ಸ್ ಆಗಿರಬಾರ್ದು, ಅವರು ಆರ್ಕಿಟೆಕ್ಟ್ಸ್ ಆಗಬೇಕು. ಅಂದ್ರೆ ಮಕ್ಕಳಿಗೆ ಹಿಸ್ಟ್ರಿ ಡೇಟ್ ಇಟ್ಕೊಳ್ಳೋದು ಹೇಳ್ಬಾರ್ದು, ಆ ಡೇಟಾ ಯೂಸ್ ಮಾಡಿ AI ಜೊತೆ ಡಾಕ್ಯುಮೆಂಟ್ರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ಬೇಕು. ನಮ್ಮ ಎಜುಕೇಶನ್ ಸಿಸ್ಟಮ್ ಇನ್ನು ಮೆಮೊರಿ ಫೋಕಸ್ ಆಗಬಾರ್ದು. ಆದ್ರೆ AI ಬಂದ್ಮೇಲೆ ಮೆಮೊರಿಗೆ ವ್ಯಾಲ್ಯೂ ಇಲ್ಲ, ರೀಸನಿಂಗ್ಗೆ ಜಾಸ್ತಿ ವ್ಯಾಲ್ಯೂ. ಈಗ ನಾನು ನಮ್ಮ ಯಂಗ್ ಫ್ರೆಂಡ್ಸ್ಗೆ 3 ಟಿಪ್ ಕೊಡ್ತೀನಿ. ಡಾರಿಯೋ ಅಮಡಾಯ್ ಅವರೇ ಹೇಳಿರೋ ಪ್ರಕಾರ, ಟಿಪ್ ನಂಬರ್ 1, ಬಿಕಮ್ AI ನೇಟಿವ್. ಅಂದ್ರೆ AI ನ ಫ್ರೆಂಡ್ ಮಾಡ್ಕೊಳ್ಳಿ. ತುಂಬಾ ಜನ ಅಯ್ಯೋ AI ನನ್ನ ಕೆಲಸ ಕಿತ್ಕೊಳ್ಳುತ್ತೆ ಅಂತ ಅದನ್ನ ಯೂಸ್ ಮಾಡೋದು ಬಿಡಬೇಡಿ, ತಪ್ಪು. ಕ್ಲೌಡ್ ಕೋವರ್ಕ್ ಯೂಸ್ ಮಾಡಿ, ನಿಮ್ಮ ರುಟೀನ್ ಕೆಲಸಕ್ಕೆ ಅದನ್ನ ಹಾಕೊಳ್ಳಿ. ಆ ಕಂಪನಿ ಆರ್ಕಿಟೆಕ್ಚರ್ನ ಕಲ್ತ್ಕೊಳ್ಳಿ, ಕಸ್ಟಮರ್ಸ್ ಯಾರು, ಕಾಂಪಿಟೇಟರ್ಸ್ ಯಾರು, ಬಿಗ್ ಪಿಕ್ಚರ್ ಅರ್ಥ ಮಾಡ್ಕೊಳ್ಳಿ. AI ಬಿಗ್ ಪಿಕ್ಚರ್ ಅರ್ಥ ಆಗಲ್ಲ. ಫೋಕಸ್ ಆನ್ ಆಂಬಿಗ್ವಿಟಿ. AI ಸಬ್ಸ್ಟ್ಯಾಂಡರ್ಡೈಸ್ ಟಾಸ್ಕ್ ತುಂಬಾ ಇಷ್ಟ, ಆದ್ರೆ ಆಂಬಿಗ್ವಿಟಿ ಇಷ್ಟ ಆಗಲ್ಲ. ಎಕ್ಸಾಂಪಲ್, ಕ್ಲೈಂಟ್ ನಮಗೆ ಒಂದು ಏನಾದ್ರೂ ಕ್ರಿಯೇಟಿವ್ ಆಗಿ ಆದ್ರೆ ಪ್ರೊಫೆಷನಲ್ ಆಗಿ ಡಿಸೈನ್ ಬೇಕು, AI ಎರರ್ ತೋರಿಸುತ್ತೆ. ಹ್ಯೂಮನ್ ಆಗಿ ನಾವು ಇವರಿಗೆ ಆಪಲ್ ತರ ಡಿಸೈನ್ ಬೇಕು ಅಂತ ಅರ್ಥ ಮಾಡ್ಕೋಬೇಕು, ಮತ್ತೆ ಅದಕ್ಕೆ ಫೀಡ್ ಮಾಡಬೇಕು. ಮನುಷ್ಯರ ಇಮೋಷನ್ಸ್, ಆಫೀಸ್ ಪಾಲಿಟಿಕ್ಸ್, ಅನ್ರಿಟನ್ ರೂಲ್ಸ್ ಇವೆಲ್ಲ AI ಅರ್ಥ ಆಗಲ್ಲ. ನೀವು ಟ್ರಾನ್ಸ್ಲೇಟರ್ ಆಗಿ ಅದಕ್ಕೆ ಕಮ್ಯುನಿಕೇಟ್ ಮಾಡ್ಬೇಕು. AI ಪ್ರಾಂಪ್ಟ್ ಬರೆಯೋದಕ್ಕೆ ಕಲಿಬೇಕು. ಮೂರನೇದು ಲ್ಯಾಟರಲ್ ಸ್ಕಿಲ್ಲಿಂಗ್. ಸ್ಪೆಷಲಿಸ್ಟ್ ಆಗಬೇಡಿ, ಜನರಲಿಸ್ಟ್ ಆಗಿ. ಒಬ್ಬ ಲಾಯರ್ಗೆ ಬರೀ ಕಾನೂನು ಗೊತ್ತಿದ್ರೆ ಸಾಲದು, ಲಾಯರ್ ಪ್ಲಸ್ ಡೇಟಾ ಸೈನ್ಸ್ ಆಗಬೇಕು. ನೀವು ಕ್ಲೌಡ್ ಯೂಸ್ ಮಾಡಿ ಲೀಗಲ್ ಟೆಕ್ ಕಂಪ್ನಿನ ಸ್ಟಾರ್ಟ್ ಮಾಡ್ಬೋದು. 2-3 ಡೊಮೇನ್ ಕನೆಕ್ಟ್ ಮಾಡಿ ಬ್ರಿಡ್ಜ್ ಆಗ್ಬೋದು. ಕೊನೆಗೆ ಒಂದು ಎಕನಾಮಿಕ್ ಟ್ರೂತ್ ಹೇಳ್ತೀನಿ. ಇಷ್ಟು ದಿನ ಪ್ರಪಂಚ ಸೀಟ್ ಬೇಸ್ಡ್ ಎಕಾನಮಿ ಆಗಿತ್ತು, ಆದ್ರೆ ನೀವು 8 ಗಂಟೆ ಚೇರ್ ಮೇಲೆ ಕೂತಿದ್ರೆ ಸ್ಯಾಲರಿ ಸಿಗೋದು. ಆದ್ರೆ 2026 ಅಲ್ಲಿ ಔಟ್ಕಮ್ ಬೇಸ್ಡ್ ಎಕಾನಮಿ ಆಗಿದೆ. ಅಂದ್ರೆ ನೀವು 1 ಗಂಟೆ ಕೆಲಸ ಮಾಡಿ ಅಥವಾ 10 ಗಂಟೆ ಕೆಲಸ ಮಾಡಿ, ನನಗೆ ರಿಸಲ್ಟ್ ಬೇಕು, ನನಗೆ ರಿಸಲ್ಟ್ ಬಂದ್ರೆ ಸ್ಯಾಲರಿ ಕೊಡ್ತೀನಿ. ಕ್ಲೌಡ್ ಓಪಸ್ ಬಂದ್ಮೇಲೆ ಪ್ರೊಸೆಸ್ಗೆ ಬೆಲೆ ಇಲ್ಲ, ರಿಸಲ್ಟ್ಗೆ ಬೆಲೆ. ನಾನು ತುಂಬಾ ಕೆಲಸ ಮಾಡಿ ಕಷ್ಟಪಟ್ಟು ಕೋಡ್ ಬರೆದು ಅಂತ ಹೇಳಿದ್ರೆ ಏನೂ ಆಗಲ್ಲ. ನಾನು ಕ್ಲೌಡ್ ಯೂಸ್ ಮಾಡಿ 10 ನಿಮಿಷದಲ್ಲಿ ಕೋಡ್ ಬರೀತೀನಿ ಅಂದ್ರೆ ಬೆಲೆ. ಸೊ ನಿಮ್ಮ ಪ್ರೊಸೆಸ್ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ, ಔಟ್ಪುಟ್ ಬಗ್ಗೆ ಯೋಚನೆ ಮಾಡಿ. ಕಾಂಪೆನ್ಸೇಷನ್ ಫಾರ್ ಪ್ರೊಸೆಸ್ ಎಕ್ಸಿಕ್ಯೂಷನ್ ಇಸ್ ಕ್ಲೋಸಿಂಗ್. ಈ ಸೆಂಟೆನ್ಸ್ ನ ಜ್ಞಾಪಕ ಇಟ್ಕೊಳ್ಳಿ. ಸ್ನೇಹಿತರೆ, ನಾವು ಒಂದು ಹೊಸ ಯುಗದಲ್ಲಿದ್ದೀವಿ. ಆಂಥ್ರೋಪಿಕ್ ಶಾಕ್ ಬರೀ ಒಂದು ಕಂಪನಿಯ ಸ್ಟೋರಿ ಅಲ್ಲ, ಇದು ಮನುಷ್ಯರ ಎವಲ್ಯೂಷನ್ ಸ್ಟೋರಿ. ಹಿಂದೆ ಯಾವ ದೇಶದಿಂದ ಕುದುರೆ ಇದ್ವೋ ಅವರು ಯುದ್ಧ ಗೆಲ್ತಿದ್ರು. ಆಮೇಲೆ ಯಾವ ದೇಶ ಹತ್ತಿರ ಗನ್ ಪೌಡರ್ ಇತ್ತೋ ಅವರು ಯುದ್ಧ ಗೆಲ್ತಿದ್ರು. ಈಗ ಯಾರ ಹತ್ರ ಏಜೆಂಟಿಕ್ ಇಂಟೆಲಿಜೆನ್ಸ್ ಇದೆಯೋ ಅವರು ಪ್ರಪಂಚನ ರೂಲ್ ಮಾಡ್ತಾರೆ. ಆಂಥ್ರೋಪಿಕ್ ವ್ಯಾಲ್ಯೂಯೇಷನ್ ಈಗ $350 ಬಿಲಿಯನ್ ಆಗಿದೆ. ಮಾರ್ಕೆಟ್ಗೆ ಗೊತ್ತಿದೆ ಹ್ಯೂಮನ್ ನಾಲೆಜ್ ವರ್ಕ್ ನಲ್ಲಿ ಅರ್ಧ ಭಾಗ ಏಜೆಂಟ್ಸ್ ಪಾಲು ಅಂತ. ನನ್ನ ಕೊನೆಯ ಪ್ರಶ್ನೆ ನಿಮಗೆ ಇದು: ಮುಂದಿನ 10 ವರ್ಷದಲ್ಲಿ ನೀವು ಏಜೆಂಟ್ಗಳ ಜೊತೆ ಕಾಂಪಿಟಿಷನ್ ಮಾಡ್ತೀರಾ ಅಥವಾ ಏಜೆಂಟ್ನ ಕಮಾಂಡ್ ಮಾಡ್ತೀರಾ? ಡಿಸಿಷನ್ ನಿಮ್ಮ ಕೈಯಲ್ಲಿದೆ. AI ನೇಟಿವ್ ಆಗಿ ಇರ್ತೀರಾ ಅಥವಾ ಆರ್ಕೆಸ್ಟ್ರೇಟರ್ ಆಗ್ತೀರಾ?
ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಶೇರ್ ಮಾಡಿ, ಯಾಕಂದ್ರೆ ನಾಲೆಡ್ಜ್ ಎಲ್ಲರಿಗೂ ತಲುಪಬೇಕು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಆರ್ಕೆಸ್ಟ್ರೇಟಿಂಗ್. ಜೈ ಹಿಂದ್, ಜೈ ಕರ್ನಾಟಕ. ಇಷ್ಟು ದೂರ ಬಂದಿದ್ದೀರಾ ಅಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಅಲ್ಲೇ ಕೆಳಗಿದೆಯಲ್ಲ, ಅಲ್ಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.